ಆಕಾಶ ಗಡಿಯ ದಾಟಿ ತಂದಾನು ಬೆಳಕು ಕೋಟಿ ಭೂಮಿ ಕುಲ. ಕೊಪ್ಪಳದ ಹೊರ ವಲಯದಲ್ಲಿರುವ ಇಂದ್ರಕಿಲ್ ಪರ್ವತ ಎಂದೇ ಖ್ಯಾತಿಯಾಗಿರುವ ಶ್ರೀ ಮಳೆಮಲ್ಲೇಶ್ವರ ದೇವಸ್ಥಾನದ ಮಹಾರಥೋತ್ಸವ ಇದೇ ದಿನಾಂಕ 25/8/2024 ರವಿವಾರ ಸಾಯಂಕಾಲ 5:30ಕ್ಕೆ ಜರುಗಲಾಗುವುದು. ಪ್ರತಿ ವರ್ಷದಂತೆ ಈ ವರ್ಷ ಕೂಡ ಸಾಮೂಹಿಕ ವಿವಾಹಗಳು ಕೂಡ ಇರುತ್ತವೆ. ಭಕ್ತಾದಿಗಳಿಗೆ ಪ್ರಸಾದ ವ್ಯವಸ್ಥೆ ಕೂಡ ಇರುತ್ತದೆ. ಸರ್ವರಿಗೂ ಸುಸ್ವಾಗತ. ಕೊಪ್ಪಳ ಶ್ರೀ ಮಳೆಮಲ್ಲೇಶ್ವರ ದೇವಸ್ಥಾನ ಸೇವಾ ಸಮಿತಿ ಕೊಪ್ಪಳ. ವಿಶೇಷತೆಗಳನ್ನು ಹೇಳೋದಾದರೆ ಪ್ರತಿ ವರ್ಷದಂತೆ ಈ ವರ್ಷ 25ರ ತಾರೀಕು ರವಿವಾರ ದಿವಸ ರಥೋತ್ಸವ ನಡೀತದೆ. 24ನೇ ತಾರೀಕು ಉಚ್ಚಯ್ಯ ಮತ್ತು ಅದೇ ದಿವಸ ನಾವು 24 ಸಾಯಂಕಾಲ ಗೌರ್ಮೆಂಟದ ವಿದ್ಯಾರ್ಥಿಗಳಿಗೆ ಒಂದು ಪ್ರಸಾದ ವ್ಯವಸ್ಥೆಯನ್ನು ಮಾಡಿದ್ದೇವೆ. 25 ಬೆಳಿಗ್ಗೆ 17 ಜೋಡಿ ಸಾಮೂಹಿಕ ಮದುವೆಯನ್ನು ಮಾಡಿಕೊಳ್ಳಲಾಗ್ತದೆ. ಸಾಯಂಕಾಲ ಅವತ್ತು ಶ್ರೀ ಗವಿಸಿದ್ದೇಶ್ವರ ಮಹಾಸ್ವಾಮಿಗಳ ಅಮೃತಹಸ್ತದಿಂದ ರಥಚಾಲನೆ ಆಗ್ತದೆ. ಎಲ್ರಿಗೂ ನಮಸ್ಕಾರ. ನನ್ನ ಹೆಸರು ರಮೇಶ್ ಮಲ್ಲಪ್ಪ ಕಲ್ಲೂರು ಅಂತೇಳಿ, ಶ್ರೀ ಮಳೆಮಲ್ಲೇಶ್ವರ ದೇವಸ್ಥಾನ ಸಮಿತಿಯ ಸದಸ್ಯರು. ಪ್ರತಿ ವರ್ಷದಂತೆ ಈ ವರ್ಷ ಕೂಡ 25ನೇ ತಾರೀಕು ಆಗಸ್ಟ್ 2024ರಂದು ಶ್ರೀ ಮಳೆಮಲ್ಲೇಶ್ವರ ದೇವಸ್ಥಾನದ ರಥೋತ್ಸವ ಇದೆ. ಸೊ ಹಾಗಾಗಿ ಈ ಜಾತ್ರೆಯ ವಿಶೇಷತೆ ಏನಂತಂದರೆ, ಇದೇ 24ನೇ ತಾರೀಕು ಅಂದರೆ ಹಿಂದಿನ ದಿನ. ಸೊ 4 ಗಂಟೆಗೆ 4ರಿಂದ 5 ಸುಮಾರಿಗೆ ಉಚ್ಚಯ ಎಳೀತದೆ, ಹೊಸ ಉಚ್ಚಯ ಎಳೀತದೆ. ತದನಂತರ ಶ್ರೀ ಗವಿಸಿದ್ದೇಶ್ವರ ವಿದ್ಯಾರ್ಥಿ ನಿಲಯದ ಎಲ್ಲ ವಿದ್ಯಾರ್ಥಿಗಳನ್ನು ಇಲ್ಲಿ ಕರ್ಕೊಂಡ್ಬಂದು ಸೊ ಅವ್ರಿಗೆಲ್ಲದು ಪ್ರಸಾದ ವ್ಯವಸ್ಥೆ ಮಾಡಿರ್ತೀವಿ. ಸೊ ಅದಾದ ನಂತರ ಮರುದಿನ 25ನೇ ತಾರೀಕು ಬೆಳಿಗ್ಗೆ ರುದ್ರಾಭಿಷೇಕ ಇರುತ್ತೆ ಯಥಾವತ್ತಾಗಿ. ಸೊ ಅದಾದ ನಂತರ ಸೊ ಎಲ್ಲ ಈ ವರ್ಷ ಏನಿತ್ತಲ್ಲ ಪ್ರತಿ ಸಾರದಂತೆ ಈ ವರ್ಷ ಎಲ್ಲ ಗುಡಿ ಪ್ರತಿ ವರ್ಷ ಇಂಪ್ರೂವ್ಮೆಂಟ್ ಆಗ್ತಾಯಿದೆ. ಸೊ ಗುಡಿ ಎಲ್ಲ ಪುನಶ್ಚೇತನಗೊಂಡಿದೆ. ಸೊ ದ್ವಾರಬಾಗಿಲು ಇದೆ, ಮಂಟಪ ಇದೆ. ಸೊ ಆ ನಿಟ್ಟಿನಲ್ಲಿ ಅದಾದ ನಂತರ ಸಂಜೆ 5ಗಂಟೆವರೆಗೆ ಸೊ ರಥೋತ್ಸವ ಇದೆ. ಸೊ ರಥೋತ್ಸವಕ್ಕೆ ಶ್ರೀ ಗವಿಸಿದ್ದೇಶ್ವರ ಶ್ರೀಗಳು ಚಾಲನೆ ಕೊಡ್ತಾರೆ. ತದನಂತರ ಭಕ್ತರಿಗೆ ಎಲ್ಲರಿಗೂ ಪ್ರಸಾದ ವ್ಯವಸ್ಥೆ ಇರುತ್ತೆ. ಸೊ ಎಲ್ಲ ಕೊಪ್ಪಳದ ಜನತೆ, ಸುತ್ತಮುತ್ತಲಿರ್ತಕ್ಕಂಥ ಎಲ್ಲ ಜಿಲ್ಲೆಯ ಸದ್ಭಕ್ತರು ಶ್ರೀ ಮಳೆಮಲ್ಲೇಶ್ವರನ ಜಾತ್ರೆಗೆ ಆಗಮಿಸಿ ಸೊ ಶ್ರೀ ಮಳೆಮಲ್ಲೇಶ್ವರನ ಕೃಪಾಶೀರ್ವಾದ ಪಡಿಬೇಕಂತ ತಮ್ಮಲ್ಲಿ ಕೇಳ್ಕೊತೀನಿ. ನಮಸ್ತೆ. ನನ್ನ ಹೆಸರು ನಾಗರಾಜ್ ಜವಳಿ ಅಂತಂದು. ನಾನು ಈ ಸಮಿತಿಯ ಸಹ ಕಾರ್ಯದರ್ಶಿಯಾಗಿದ್ದೇನೆ. ಈ ವರ್ಷದ ವಿಶೇಷ ಜಾತ್ರಾ ವಿಶೇಷ ಅಂದರೆ ಈ ವರ್ಷದ ಹೊಸ ಉಚ್ಚಯ ಮತ್ತು ಈ ಹೊಸ ಉಚ್ಚಯದ ಒಂದು ಜಾತ್ರೆ ವಿಶೇಷತೆ ಮತ್ತು ವಿದ್ಯಾರ್ಥಿಗಳ ಊಟದ ವ್ಯವಸ್ಥೆ ಎಲ್ಲ ಈ ಅಚ್ಚುಕಟ್ಟಾಗಿ ನಡೆದಿದೆ. ಹೋದ ವರ್ಷ ಬರೀ ಗೋಧಿ ಹುಗ್ಗಿ, ಅನ್ನ, ಸಾರು ಅಷ್ಟೇ ಇತ್ತು. ಈ ಸಲದ ವಿಶೇಷತೆ ರೊಟ್ಟಿ ಮತ್ತು ಕಾಳು, ಬದ್ನಿಕಾಯಿ ಪಲ್ಯ ವಿಶೇಷ ಇದೆ ಸರ್. ತಾವೆಲ್ಲರೂ ಭಕ್ತರು ಬಂದು ಇದರ ಭಕ್ತಿಯ ತಮ್ಮ ಸಮರ್ಪಣಿಸಬೇಕೆಂದು ತಮ್ಮಲ್ಲಿ ವಿನಂತಿಸಿಕೊಳ್ಳಿ.